ಚಾರ್ಕೋಲು, ಕಡಲೆ ಹಾಗೂ ತೆಂಗಿನೆಣ್ಣೆ, ಮಂಜಿಷ್ಟ, ಗಂಧದಿಂದ ರಕ್ತಚಂದನ, ಹಾಗೆ ಕಿತ್ಲೆಹಣ್ಣ ಸಿಪ್ಪೆಯನ್ನ ಪುಡಿ ಮಾಡಿಕೊಂಡು, ಹಾಗೆ ಹೇರ್ ಆಯಿಲ್, ಮರದಗಾಣದ ತೆಂಗಿನೆಣ್ಣೆಗೆ 30ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಹೇರ್ ಆಯಿಲ್ಗೆ ಅಳವಡಿಸಿಕೊಂಡು ಹೇರ್ ಆಯಿಲ್ ಅನ್ನು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾನು MP ಹೆಗಡೆ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಮಾಗೋಡ್ ನನ್ನೂರು, ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಆ ಕಡೆ. ಓಕೆ. ನಿಯರ್ ಇಡಗುಂಜಿ. ಓಕೆ, ಈಗ ಈ ಒಂದು ಮಳಿಗೆಯಲ್ಲಿ ಹಲವಾರು ಸೋಪ್ಗಳನ್ನ ನಾನು ನೋಡಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನಾನು 2018ರಿಂದ 5 ಹೊನ್ನೆಕಾಂತಿ, ಲಿಂಬು, ಅರಿಶಿನ, ತುಳಸಿ, ದಾಸವಾಳ, ಕೈಬೇವು, ಹೊನ್ನೆ ಎಣ್ಣೆಯಿಂದ ಮೂಲವಾಗಿ ಇಟ್ಕೊಂಡು ಮಾಡಿದಂತ ಸೋಪ್ ನಿಂದ ಮಾರುಕಟ್ಟೆಗೆ ಬಂದೆ. ಹೊನ್ನೆ ಎಣ್ಣೆಯಿಂದ ಮಾಡ್ಲಿಕ್ಕೆ ಸೋಪ್ ಮಾಡ್ಲಿಕ್ಕೆ ಅಥವಾ ಮಾರುಕಟ್ಟೆಗೆ ಬರ್ಲಿಕ್ಕೆ ಒಂದು ಕಾರಣ ಇದೆ. ನಮ್ಮ ಊರಿನಲ್ಲಿ ಹೊನ್ನೆ ಎಣ್ಣೆ ರೆಡಿ ಆಗ್ತದೆ, ತಮ್ಮನ್ನ ಆಯಿಲ್. ಇಲ್ಲ ಇದೆ, ಇದು ನಿಮ್ಮ ಕಣ್ಣೆದ್ರಿಗಿದೆ ತಮ್ಮನ್ನ ಆಯಿಲ್, ಗಂಗಾ ಆರ್ಗ್ಯಾನಿಕ್ ಇಂಡಸ್ಟ್ರಿಯಲ್ಲಿ ರೆಡಿ ಆಗ್ತದೆ. ಅವ್ರು ನನ್ನ ಫ್ರೆಂಡಯ್ಯ. ನಮ್ಮಲ್ಲಿಂದ ಹೊನ್ನೆ ಎಣ್ಣೆ ದೂರದ ಬೆಲ್ಜಿಯಂಗೆ ಪ್ರತಿ ವರ್ಷ 2,000 ರಿಂದ 3,000 ಲೀಟರ್ನಷ್ಟು ರಫ್ತಾಗ್ತಾ ಇದೆ. ಓಕೆ. ಸೊ ಇದು ಏನ್ ಯೂಸ್ ಮಾಡ್ತಾರೆ ಸರ್? ಅಲ್ಲಿ ಬರೇ ಮಸಾಜಿ ಬಳಸ್ತಾ ಇದಾರೆ ಅಲ್ಲಿ ಜನ. ನಮ್ಮಲ್ಲಿ ಸಮುದ್ರ ತಟದಲ್ಲಿ ಹೊನ್ನೆಯ ಬೆಳೆ ಇದ್ದು ಅದರಿಂದ ಹೇರಳವಾಗಿ ಇವತ್ತಿನ ದಿನದಲ್ಲಿ ಅದನ್ನ ಹೊನ್ನೆ ಕಾಯನ್ನು ಕಲೆಕ್ಟ್ ಮಾಡೋರು ಇಲ್ಲ. ಬಟ್ ಆ ದಿನದಲ್ಲಿ ಹಿರಿಯರೆಲ್ಲ ಕಲೆಕ್ಟ್ ಮಾಡಿ ಶ್ರದ್ಧೆಯಿಂದ ಮನೆಯಲ್ಲಿ ಎಣ್ಣೆ ತೆಗಿತಾ ಇದ್ರು. ಇತ್ತೀಚಿನ ದಿನದಲ್ಲಿ ಏನಾಗಿದೆ ಕೇಳ್ರೆ, ಹೊನ್ನೆ ಎಣ್ಣೆಯ ಮೊದ್ಲೇ ಆ ಹಳಬರಿಗೆ ಏನು ಹೊನ್ನೆ ಎಣ್ಣೆಯ ಬಗ್ಗೆ ಕಲ್ಪನೆ ಇತ್ತು, ಆ ಒಂದು ಕಲ್ಪನೆ ಇವತ್ತಿನ ಯುವ ಜನ ಹಾಕಿಲ್ಲ. ಯಾಕೆಂದ್ರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಹೊಸ ಲೇಬಲ್ ನೊಂದಿಗೆ ಆಕರ್ಷಕ ಒಂದು ಶೈಲಿಯಲ್ಲಿ ಬೇರೆ ಬೇರೆ ಬಾಟ್ಲ್ಗಳಲ್ಲೋ ಪ್ಯಾಕೆಟ್ಗಳಲ್ಲೋ ಆರ್ಗ್ಯಾನಿಕ್ ರೂಪದಲ್ಲಿ ನಾನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳು ಸಿಗ್ತಾ ಇವೆ. ಆದ್ರಿಂದ ನಾನೇನ್ ತಿಳ್ಕೊಂಡೆ ಕೇಳ್ರೆ, ದೂರದ ಯಾವುದೋ ಒಂದು ದೇಶ ನಮ್ಮಲ್ಲಿ ಒಂದು ಸಿಗುವಂತ ಒಂದು ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವಾದಂತ ಹೊನ್ನೆ ಎಣ್ಣೆಯನ್ನ ಮಸಾಜಿಗೋಸ್ಕರ ಬಳಸ್ತಾ ಆ ಸ್ಕಿನ್ ಅನ್ನ ಉತ್ತಮ ಪಡಿಸಿಕೊಳ್ತಾರೆ ಎನ್ನುವುದಾದ್ರೆ, ನಾನು ಅದೇ ಒಂದು ಸಂದರ್ಭದಲ್ಲಿ ಶಿವಮೊಗ್ಗದ JNC ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಸೋಪ್ ಟ್ರೈನಿಂಗ್ ಆಗಿತ್ತು ನನಗೆ. ಆ ಒಂದು ಟ್ರೈನಿಂಗ್ ಆದ ಕೂಡಲೇ ನನ್ನ ತಲೆಗೆ ಬಂದದ್ದು ಹೊನ್ನೆ ಎಣ್ಣೆ ಬರ್ಲಿಕ್ಕಿದೆ. ನಾನೀಗ ಹೇಳಿದಂತ ಕಾರಣ ಹೊನ್ನೆ ಎಣ್ಣೆಯಿಂದ ಸೋಪ್ ಅನ್ನು ಮಾಡಿದೆ. ಆಗ ಆರಂಭದಲ್ಲಿ ಅದು ಅಷ್ಟೇನು ಅಂದ್ರೆ ಪರಿಪೂರ್ಣ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು 60% ಸೋಪ್ ರೆಡಿ ಆದ್ರೂ ಕೂಡ ಸ್ಕಿನ್ನಿಗೆ ಉತ್ತಮ ರೀತಿಯಾದಂತ ಒಂದು ಫಲಿತಾಂಶವನ್ನು ನೀಡ್ತಾ ಬಂತು. ಸ್ಕಿನ್ ಅಲರ್ಜಿ ಮತ್ತು ಏನು ವಯಸ್ಸಾದವರಿಗೆ ಸುಕ್ಕುಗಡ್ತದಲ್ಲ ಚರ್ಮ ಅಲ್ಲವಾ, ಅದಲ್ಲವಾ ವಯಸ್ಸಾದವರಿಗೆ ಪ್ರಾಯ ಬರ್ದವರು ಅವ್ರ ಚರ್ಮಕ್ಕೆ ಪ್ರಾಯ ಬರ್ಲಿಕ್ಕೆ ಕಾಣಿಸ್ತು. ಆ ಒಂದು ಇದ್ರ ನಿಟ್ಟಿನಲ್ಲಿ ನಾನು ಮುಂದುವರಿತಾ ನನಗೆ ಹಲವಾರು ವಿದ್ಯೆ ಉಳ್ಳವರ ಸಂಪರ್ಕದಿಂದಾಗಿ ಒಂದೊಂದೇ ಸೋಪ್ ಅನ್ನ ಹೆಚ್ಚು ಮಾಡಿಕೊಳ್ತಾ, ಅದಕ್ಕೂ ನನಗೆ ಕೋವಿಡ್ ಬಂದಿದ್ದು ತುಂಬಾ ವರದಾನ ಆಯ್ತು. ಜಗತ್ತಿಗೆ ಅದು ಮಾರಕ ಅನಿಸಿರುವ ನನ್ನ ವೃತ್ತಿಗೆ ಅದು ವರದಾನವಾಯ್ತು. ನನಗೆ ಆ ಟೈಮಲ್ಲಿ ಒಂದು ಬ್ರೇಕ್ ಸಿಕ್ತು. ಮಾರುಕಟ್ಟೆಗೆ ಸ್ವಲ್ಪ ಸ್ಥಗಿತ ಆದ್ರಿಂದ ನನಗೆ ಹೊಸ ಅನ್ವೇಷಣೆ ಮಾಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಆ ಒಂದು ಸಂದರ್ಭದಲ್ಲಿ ನಾನು ನಂತರ ಒಂದಂತೆ ಅಂದ್ರೆ ಕಲ್ಪಕಾಂತಿ, ಇದು ಪಪ್ಪಾಯಿ ಹಣ್ಣಿಂದ ಅಲೋವೆರಾ, ಮುಲ್ತಾನಿ ಮಿಟ್ಟಿ, ಚಾರ್ಕೋಲು, ಕಡಲೆ ಹಾಗೂ ತೆಂಗಿನೆಣ್ಣೆ, ಮಂಜಿಷ್ಟ, ಗಂಧದಿಂದ ರಕ್ತಚಂದನ, ಹಾಗೆ ಕಿತ್ಲೆಹಣ್ಣ ಸಿಪ್ಪೆಯನ್ನ ಪುಡಿ ಮಾಡಿಕೊಂಡು, ಹಾಗೆ ಹೇರ್ ಆಯಿಲ್, ಮರದಗಾಣದ ತೆಂಗಿನೆಣ್ಣೆಗೆ 30ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಹೇರ್ ಆಯಿಲ್ಗೆ ಅಳವಡಿಸಿಕೊಂಡು ಹೇರ್ ಆಯಿಲ್ ಅನ್ನು ಮಾಡಿದೆ. ಹಾಗೆ ನೋವಿನ ಎಣ್ಣೆಯನ್ನು ಮಾಡಿದೆ. ಯಾವ್ದ್ರಲ್ಲೂ ಕೆಮಿಕಲ್ ಇಲ್ಲ, ಯಾಕಂದ್ರೆ ಇದಕ್ಕೆ 6 ಟೈಪ್ ಎಣ್ಣೆಯನ್ನು ಹಾಕಿದ್ದೇನೆ. ಗಂಗಾಮನ ಎಣ್ಣೆ, ಹರಳೆ ಎಣ್ಣೆ, ಸಾಸಿವೆ ಎಣ್ಣೆ, ನೀಲಗಿರಿ ಎಣ್ಣೆ, ಕೊಕೊನಟ್ ಎಣ್ಣೆ, ಹಾಗೆ ತಮ್ಮನ್ನು ಆಯಿಲ್. ಈ 6 ಟೈಪ್ ಎಣ್ಣೆಗೆ ಹಳಬರು ಏನೇನು ನಾವು ನೋವಿಗೆ ಬಳಸ್ತಿದ್ರು ಅಂದ್ರೆ ಎಕ್ಕೆ, ನಾಚಿಕೆ, ದೂರ್ಬೆ, ಪಚ್ಚಕರ್ಪೂರ, ಲವಂಗ, ಜಾಯಿಕಾಯಿ, ಇಂಗು, ಸಂದು ಬಳ್ಳಿ, ಬಲ, ಹೀಗೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಅದಕ್ಕೆ ಆಡ್ ಮಾಡಿಕೊಂಡು ಇಂದು ಅದು ನೋವಿಗೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಮಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ 45-50 ವರ್ಷದ ಮಹಿಳೆಯರಲ್ಲಿ ಹೆಚ್ಚಿನ ಸಮಸ್ಯೆ ಅಂದ್ರೆ ಬಂಗು ಸಮಸ್ಯೆ ಕಾಣ್ತಾ ಇದೆ. ಅದಕ್ಕೂ ಕೂಡ ಹೊಸದೊಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡಿದೆ. ಈ ಒಂದು ಹಂತದಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ಮಂಜಿಷ್ಟ ಸೂರ್ಯಪಾಕ ತೈಲ ಅಂತ, ಹಾಗೆ ಮಂಜಿಷ್ಟ ಸೋಪ್ ಕೂಡ ಇದೆ. ಈ ಒಂದು ತೈಲವನ್ನ ಫೇಸ್ ಪ್ಯಾಕ್ ಮಾಡ್ಕೊಳ್ಬಹುದು. ಫೇಸ್ ಪ್ಯಾಕ್ ಮಿನಿಮಮ್ 1.5 ರಿಂದ 2 ತಾಸನ್ನ ಫೇಸ್ ಪ್ಯಾಕ್ ಮಾಡ್ಕೊಂಡು ನಂತರ ಮಂಜಿಷ್ಟ ಸೋಪ್ ಅನ್ನು ಕೂಡ ಮಾಡಿದ್ದೇನೆ. ಅದನ್ನ ಹಚ್ಕೊಂಡು ಮುಖ ತೊಳೆಯುವುದರಿಂದ ಕ್ರಮೇಣವಾಗಿ ಆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗ್ತಾ ಇದೆ. ಈಗಾಗಲೇ ಹಲವಾರು ಜನರಿಗೆ ಕಡಿಮೆ ಆದ ಫಲಿತಾಂಶ ಕೂಡ ನನಗೆ ದೊರಕಿದೆ. ಅಂದ್ರೆ ಈಗ ಆಫ್ಟರ್ 40 ಏನು 45 ಬಂಗು ಅಂತ ಹೇಳ್ತೀವಿ ನಾವು. ಹೌದು. ಸನ್ ಬರ್ನು, ಬೇರೆ ಬೇರೆ ಟೈಪ್ ಸಮಸ್ಯೆಗಳು ಇದೆ ಕೆಲವರಿಗೆ, ಕ್ಯೂರ್ ಆಗ್ತದೆ. ಓಕೆ ಫೈನ್ ಸರ್. ಈಗ ನಿಮ್ಮ ಒಂದು ಅಡ್ರೆಸ್ ಹೇಳ್ತೀರಾ, ಆಫೀಸ್ ಅಡ್ರೆಸ್?
ಆಫೀಸ್ ಅಂತ ಇಲ್ಲ, ನಾನು ಮನೆಯ ಒಂದು ಮನೆಯಲ್ಲಿ, ಭಾಗವನ್ನೇ ಇಂಡಸ್ಟ್ರಿಯನ್ನಾಗಿ ಮಾಡ್ಕೊಂಡೆ. ಯಾಕಂದ್ರೆ ನಾನು ಮೂಲತಃ ಕೃಷಿಕ, ಮೊದಲೇ ಹೇಳಿದಾಗೆ ಹೇಳಿ. ನನ್ನ ಕೃಷಿಯ ಬಿಡುವಿನ ವೇಳೆಯಲ್ಲಿ ಇಷ್ಟ ಪ್ರಾಡಕ್ಟ್ ಗಳನ್ನ ನಾನು ಮಾಡ್ಲಿಕ್ಕೆ ರೆಡಿ ಆಯ್ತು. ಅಂದ್ರೆ ಕೃಷಿಯ ಬಿಡುವಿನ ವೇಳೆಯನ್ನು ನಾನು ಬೇರೆ ಯಾವುದಕ್ಕೆ ವ್ಯಯಿಸಿದೆ. ನನ್ನ ಏನು ಮೂಲ ವೃತ್ತಿಯನ್ನು ನಾನು ಏನೊಂದು ಹಾಬಿಯಾಗಿ ನಾನು ಸೋಪನ್ನ ಮಾಡ್ತಾ ಇದ್ನ, ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿಸ್ಕೊಳ್ತಾ ಬಂದೆ. ಓಕೆ, ನಿಮ್ಮ ವಿಳಾಸ ಹೇಳ್ತೀರಾ? MP ಹೆಗಡೆ, ಪೋಸ್ಟ್ ಮಾಗೋಡ್, ಆಟ್ ಕಿರ್ವಾಲ್, ಜಿಲ್ಲೆ ಉತ್ತರ ಕನ್ನಡ, ಹಾಗೆ ಕರ್ನಾಟಕ ರಾಜ್ಯ, ತಾಲೂಕು ಹೊನ್ನಾವರ. ಓಕೆ, ನನ್ನ ಕಾಂಟ್ಯಾಕ್ಟ್ ನಂಬರು 9113992132 ಒಂದು, ಹಾಗೆ 8277161899. Thank ಈ 2 ನಂಬರ್ಗಳಿಗೆ ನನ್ನ ಸಂಪರ್ಕಿಸಿದ್ರೆ ಕೊರಿಯರೋ ಪೋಸ್ಟೋ ಮೂಲಕ ಅಡ್ರೆಸ್ ಕೊಟ್ರೆ ಅವರಿಗೆ ತಲುಪಿಸ್ತೇನೆ ನನ್ನ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ. ನಮಸ್ಕಾರ.